ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವೇನಪ್ಪ ಕಲಿತಾ ಇದೀವಿ ಅಂತಂದ್ರೆ ಈ ಪೋಡಿಯಂ ಸ್ಲ್ಯಾಬ್ದು ಬಾಟಮ್ ಮೈನ್ ರಿಇನ್ಫೋರ್ಸ್ಮೆಂಟ್, ಟಾಪ್ ಮೈನ್ ರಿಇನ್ಫೋರ್ಸ್ಮೆಂಟ್ ಮತ್ತೆ ಟಾಪ್ ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್ ಎಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಇದು ಒಂದೇ ವಿಡಿಯೋದಲ್ಲಿ ನೀವು ಕಲಿತಾ ಇದ್ದೀರಾ. ಅದು ಹೇಗಪ್ಪ ಅಂತಂದ್ರೆ ಇದು ನೋಡಿ, ಇದು ನಮ್ದು ಪೋಡಿಯಂ ಸ್ಲ್ಯಾಬ್. ಪೋಡಿಯಂ ಸ್ಲ್ಯಾಬ್ ಅಲ್ಲಿ ಇಲ್ಲಿ ಹೈಲೈಟ್ ಆಗಿದೆಯಲ್ಲ, ಈ ಹೈಲೈಟ್ ಆಗಿರೋ ಏರಿಯಾದಲ್ಲಿ ನಾವು ಈ ಎಲ್ಲಾ ಪೋಡಿಯಂ ಸ್ಲ್ಯಾಬ್ದು ಬಾಟಮ್ ಮ್ಯಾಟ್ ಮತ್ತೆ ಟಾಪ್ ಮ್ಯಾಟ್ ಈಚ್ ಅಂಡ್ ಎವ್ರಿ ಲೇಯರ್ಗೆ ಒಂದೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನನ್ನ ಹೊಸ ವಿಡಿಯೋ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗೋದು. ಮತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆವಾಗಲೇ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಈ ಎಲ್ಲ ರಿಇನ್ಫೋರ್ಸ್ಮೆಂಟ್ ಅನ್ನು ಎಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಮತ್ತೆ ನಿಮ್ಗೆ ಈ ಡ್ರಾಯಿಂಗ್ ಮತ್ತೆ ಎಕ್ಸೆಲ್ ಶೀಟು ಬೇಕು ಅನ್ನೋರು ಈ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ನಿಮ್ ಪ್ರಾಕ್ಟೀಸ್ಗೋಸ್ಕರ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಮ್ದು ಬಾಟಮ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ನೋಡಿ, ನಾನು ಈಗ ಇಲ್ಲೆಲ್ಲ ಯಾವ್ದಾದ್ರು ರಾಡ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾ ಇದೀನಲ್ಲ, ಇದೆಲ್ಲ ಸೆಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ರಾಡ್ಗಳು. ನೋಡಿ, ಇದು ನಮ್ದು ಫ್ರಂಟ್ ಸೈಡ್ ಪೋಡಿಯಂ ಸ್ಲ್ಯಾಬ್ದು ರಿಇನ್ಫೋರ್ಸ್ಮೆಂಟ್ ಡೀಟೇಲು. ನೋಡಿ, ಇದೆಲ್ಲ ಇದೇ ತರ ಇದೆಲ್ಲ, ಇದೆಲ್ಲ ಈ ಸೆಲೆಕ್ಟ್ ಮಾಡೋದು. ಮತ್ತೆ ಅದೇ ತರ ಇದು ಬ್ಯಾಕ್ ಸೈಡ್ದು ನಮ್ಮ ಪೋಡಿಯಂ ಸ್ಲ್ಯಾಬ್ದು ಮೈನ್ ರಿಇನ್ಫೋರ್ಸ್ಮೆಂಟ್ ಎಲ್ಲಾ ಪ್ಯಾನಲ್. ಮತ್ತೆ ಇದು ನಮ್ಮ ರ್ಯಾಂಪ್ ಇದೆಯಲ್ಲ, ರ್ಯಾಂಪ್ ಮೇಲೆ ಬರ್ತಕ್ಕಂತ ಎಕ್ಸ್ ಡೈರೆಕ್ಷನ್ ಮೈನ್ ರಿಇನ್ಫೋರ್ಸ್ಮೆಂಟ್. ಮತ್ತೆ ಅದೇ ತರ ಇಲ್ಲಿ ನೋಡಿ, ಇದು ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ವೈ ಡೈರೆಕ್ಷನ್ ಅಂತಂದ್ರೆ ನೋಡಿ, ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇದು ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ನೋಡಿ, ಇದೆಲ್ಲ ಬಂದ್ಬಿಟ್ಟು ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ಅದೇ ತರ ನೋಡಿ, ಇಲ್ಲೂ ಕೂಡ ಇದೆಲ್ಲ ನಮ್ದಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ವೈ ಡೈರೆಕ್ಷನ್. ಮತ್ತೆ ಬ್ಯಾಕ್ ಸೈಡ್ ಸ್ಲ್ಯಾಬ್ ಅಲ್ಲಿ ಕೂಡ ನೋಡಿ, ಇದು ವೈ ಡೈರೆಕ್ಷನ್ ಮೇನ್ ರಿಇನ್ಫೋರ್ಸ್ಮೆಂಟ್. ಅದೇ ತರ ನಮ್ದು ಇಲ್ಲಿ ರ್ಯಾಂಪ್ ಏರಿಯಾದಲ್ಲೂ ಕೂಡ ನಮ್ದು ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್ ನ ತೋರಿಸಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ನಮ್ದು ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ಈ ಎಕ್ಸ್ ಡೈರೆಕ್ಷನ್ ಮತ್ತೆ ವೈ ಡೈರೆಕ್ಷನ್ ಎರಡನ್ನೂ ಕೂಡ ನಾನು ಒಂದೇ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ಈ ಐ ಡಿ ಕಾರ್ಡ್ ಚೆಕ್ ಮಾಡಿ. ಈ ಐ ಡಿ ಕಾರ್ಡ್ ಅಲ್ಲಿ ನಿಮ್ಗೆ ಈ ಬಾಟಮ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನ್ ಮತ್ತೆ ವೈ ಡೈರೆಕ್ಷನ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಇದು ನಮ್ದು ಟಾಪ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನ್. ಇದು ನಮ್ದು ಟಾಪ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್. ನೋಡಿ, ನಾನು ಯಾವ್ದೆಲ್ಲ ಸೆಲೆಕ್ಟ್ ಮಾಡ್ತಾ ಇದೀನಲ್ಲ, ನೋಡಿ ಇದು ಟಾಪ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ಇದು ನಮ್ದು ಫ್ರಂಟ್ ಸೈಡ್ ಪೋಡಿಯಂ ಸ್ಲ್ಯಾಬ್ದು. ನೋಡಿ, ಇದೆಲ್ಲ ಎಕ್ಸ್ ಡೈರೆಕ್ಷನ್. ಮತ್ತೆ ಇದು ನಮ್ದು ಬ್ಯಾಕ್ ಸೈಡ್ ಪೋಡಿಯಂ ಇದೆಯಲ್ಲ, ಈ ಬ್ಯಾಕ್ ಸೈಡ್ ಪೋಡಿಯಂದು ನಮ್ದು ಎಕ್ಸ್ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್. ಮತ್ತೆ ಅದೇ ತರ ನಮ್ದು ಇಲ್ಲಿ ರ್ಯಾಂಪ್ ಏರಿಯಾ ಇದೆಯಲ್ಲ, ಈ ರ್ಯಾಂಪ್ ಏರಿಯಾದಲ್ಲಿ ಬರ್ತಕ್ಕಂತ ಎಕ್ಸ್ ಡೈರೆಕ್ಷನ್ ಟಾಪ್ ಮ್ಯಾಟ್ ಮೈನ್ ರಿಇನ್ಫೋರ್ಸ್ಮೆಂಟ್. ಈ ಟಾಪ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನ್ ಮೈನ್ ರಿಇನ್ಫೋರ್ಸ್ಮೆಂಟ್ BBS ನ ನಾನು ಈ ಐ ಡಿ ಕಾರ್ಡ್ ಅಲ್ಲಿರ್ತಕ್ಕಂಥ ವಿಡಿಯೋ ಚೆಕ್ ಮಾಡಿ, ಇದರಲ್ಲಿ ನಾನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಯಾವ ರೀತಿ ಕಟಿಂಗ್ ಲೆಂತ್ ತಗೋಬೇಕು, ನಂಬರ್ಸ್ ತಗೋಬೇಕು, ಮತ್ತೆ ಎಕ್ಸೆಲ್ ಅಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ನೀಟಾಗಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಇದು ವೈ ಡೈರೆಕ್ಷನ್ ಮೇನ್ ರಿಇನ್ಫೋರ್ಸ್ಮೆಂಟ್. ನೋಡಿ, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಲ್ಲ, ಇದೆಲ್ಲ ಬಂದ್ಬಿಟ್ಟು ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ ರಿಇನ್ಫೋರ್ಸ್ಮೆಂಟ್ ಡೀಟೇಲ್. ಇದು ಬಂದ್ಬಿಟ್ಟು ನಮ್ದು ಫ್ರಂಟ್ ಸೈಡ್ ಪೋಡಿಯಂ ಸ್ಲ್ಯಾಬ್. ನೋಡಿ, ಇದು ನೋಡಿ, ಇದು ಇದು ಈ ತರ ಇರೋ ಎಲ್ಲ ವೈ ಡೈರೆಕ್ಷನ್. ಅದೇ ತರ ನಮ್ದು ಬ್ಯಾಕ್ ಸೈಡ್ ಪೋಡಿಯಂ ಅಲ್ಲಿ ಬರ್ತಕ್ಕಂಥದ್ದು ಇದು, ಮತ್ತೆ ರ್ಯಾಂಪ್ ಅಲ್ಲಿ ಬರ್ತಕ್ಕಂಥದ್ದು ನೋಡಿ ಇದು. ಸೊ ಇದೆಲ್ಲ ವೈ ಡೈರೆಕ್ಷನ್ ಮೇನ್ ರಿಇನ್ಫೋರ್ಸ್ಮೆಂಟ್ ಆಯ್ತಾ. ಸೊ ಈ ವೈ ಡೈರೆಕ್ಷನ್ ಮೇನ್ ರಿಇನ್ಫೋರ್ಸ್ಮೆಂಟ್ ಕೂಡ ನೀವು ನೋಡಿ ಈ ಐ ಡಿ ಕಾರ್ಡ್ ಚೆಕ್ ಮಾಡಿ. ಇದರಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಂಬರ್ಸ್ ಕಟಿಂಗ್ ಲೆಂತ್ ತಗೋಬೇಕು, ನಂಬರ್ಸ್ ತಗೋಬೇಕು ಎಲ್ಲಾನು. ಸೊ ಅದರಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅದೇ ತರ ಇದು ಬಂದ್ಬಿಟ್ಟು ಟಾಪ್ ರಿಇನ್ಫೋರ್ಸ್ಮೆಂಟ್ ಮೈನ್ ರಿಇನ್ಫೋರ್ಸ್ಮೆಂಟ್ ಆಯ್ತಲ್ವಾ. ಈ ಟಾಪ್ ಮ್ಯಾಟ್ದು ಮೈನ್ ರಿಇನ್ಫೋರ್ಸ್ಮೆಂಟ್ ಗೆ ನಾವು ಡಿಸ್ಟ್ರಿಬ್ಯೂಷನ್ ಹಾಕ್ಬೇಕು. ಅದನ್ನ ಎಲ್ಲಿಗೆ ಹಾಕ್ಬೇಕು ಅಂತಂದ್ರೆ, ಈ ಟಾಪ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನ್ ನಾವು ಡಿಸ್ಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದು ನಮ್ದು ಇದು ನೋಡಿ, ಇದು ಟಾಪ್ ಮ್ಯಾಟ್ದು ವೈ ಡೈರೆಕ್ಷನ್ ನಮ್ದು ಮೈನ್ ಬಾರ್ಸ್. ಈ ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ ಮೈನ್ ಬಾರ್ ಮೇಲೆ ನಮ್ದು ಎಕ್ಸ್ ಡೈರೆಕ್ಷನ್ ಮೈನ್ ಬಾರ್ ಬರುತ್ತೆ. ಈ ಎಲ್ಲೆಲ್ಲ ಎಕ್ಸ್ ಡೈರೆಕ್ಷನ್ ಮೈನ್ ಬಾರ್ ಬರೋದಿಲ್ವೋ ನಮ್ದು ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ ಅಲ್ಲಿ, ಅಲ್ಲಿಗೆ ನಾವು ಡಿಸ್ಟ್ರಿಬ್ಯೂಷನ್ ಹಾಕಿ ಬೈಂಡ್ ಮಾಡಬೇಕು. ಸೊ ಅದನ್ನ ನಾವು ಟಾಪ್ ಮ್ಯಾಟ್ ಎಕ್ಸ್ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಅದನ್ನ ನೀವು ಯಾವ ರೀತಿ ಕಲಿಬೇಕು ಅಂತಂದ್ರೆ, ಈ ಐ ಡಿ ಕಾರ್ಡ್ ಇದೆಯಲ್ಲ, ಈ ಐ ಡಿ ಕಾರ್ಡ್ ಚೆಕ್ ಮಾಡಿದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಟಾಪ್ ಮ್ಯಾಟ್ದು ಎಕ್ಸ್ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್.
ನೆಕ್ಸ್ಟ್ ಅದೇ ತರ ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಎಕ್ಸ್ ಡೈರೆಕ್ಷನ್ ಮೈನ್ ರಾಡ್ ಡ್ರಾಯಿಂಗ್ ಸ್ಟಡಿ ಮಾಡಿದ್ರೆ ಸೊ ಈ ಎಕ್ಸ್ ಡೈರೆಕ್ಷನ್ ಮೈನ್ ರಾಡ್ ಮೇಲೆ ಎಲ್ಲೆಲ್ಲ ನಮ್ದು ವೈ ಡೈರೆಕ್ಷನ್ ಮೈನ್ ರಾಡ್ ಬರೋದಿಲ್ವೋ ಆ ಏರಿಯಾಗಳಿಗೆ ನಾವು ಡಿಸ್ಟ್ರಿಬ್ಯೂಷನ್ ಹಾಕಿ ಕಟ್ತೀವಿ. ಆ ಡಿಸ್ಟ್ರಿಬ್ಯೂಷನ್ ನಮ್ದು ಟಾಪ್ ಮ್ಯಾಟ್ ವೈ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ನೋಡಿ ಈ ID ಕಾರ್ಡ್ ಚೆಕ್ ಮಾಡಿ, ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾವ ರೀತಿ ನಂಬರ್ಸ್ ತಗೋಬೇಕು, ಕಟಿಂಗ್ ಲೆಂತ್ ತಗೋಬೇಕು, ಮತ್ತೆ ಯಾವ ರೀತಿ ಎಕ್ಸೆಲ್ ಅಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಎಕ್ಸೆಲ್ ಸೀಟು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಾಟಮ್ ರಿಇನ್ಫೋರ್ಸ್ಮೆಂಟ್ ಅಲ್ಲಿ ಬಾಟಮ್ ಎಕ್ಸ್ ಡೈರೆಕ್ಷನ್, ಇದು ಬಾಟಮ್ ವೈ ಡೈರೆಕ್ಷನ್, ಮತ್ತೆ ಟಾಪ್ ರಿಇನ್ಫೋರ್ಸ್ಮೆಂಟ್ ಅಲ್ಲಿ ಇದು ಟಾಪ್ ಎಕ್ಸ್ ಡೈರೆಕ್ಷನ್, ಇದು ಟಾಪ್ ವೈ ಡೈರೆಕ್ಷನ್, ಮತ್ತೆ ಇದು ಟಾಪ್ ಮ್ಯಾಟ್ ಅಲ್ಲಿ ಎಕ್ಸ್ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್, ಮತ್ತೆ ಇದು ಟಾಪ್ ಮ್ಯಾಟ್ ಅಲ್ಲಿ ವೈ ಡೈರೆಕ್ಷನ್ ಡಿಸ್ಟ್ರಿಬ್ಯೂಷನ್. ಸೊ ಇದ್ರದ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದ್ರದ್ದೆಲ್ಲ ಸಮ್ ಮಾಡಿದೀನಿ. ಸೊ ಈ ಎಕ್ಸೆಲ್ ಶೀಟ್ ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೀವು ಅದ್ರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಎಕ್ಸೆಲ್ ಶೀಟ್ ಅಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು, ಮತ್ತೆ ಯಾವ ರೀತಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಯಾವ ರೀತಿ ಫಾರ್ಮುಲಾಸ್ಗಳನ್ನೆಲ್ಲ ಕ್ಯಾರಿ ಓವರ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ, ಮತ್ತೆ ನಿಮ್ದೇನಾದ್ರು ಕಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.